ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನೆ ಕೂಡಲ ಸಂಗಮ, ಒಡೆಯ ಮಹಾದಾನೆ ಕೂಡಲ ಸಂಗಮ. ದೇವರಿಗೆ ಸರಗೊಡ್ಡಿ ಬೇಡುವೆ, ದೇವರಿಗೆ ಸರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ, ಮನುಕುಲೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಈ ಶುಭ ಸಂಜೆಯ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಒಂದು ಮಾತು ಬರುತ್ತೆ, ಏನು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಕಷ್ಟು ಸೂತ್ರಗಳನ್ನ ನಿಸರ್ಗ ಚಿಕಿತ್ಸಾ ತಜ್ಞರಿರಬಹುದು ಅಥವಾ ತಮ್ಮ ಆರೋಗ್ಯವನ್ನ ಸದಾಕಾಲ ಸಮತೋಲನದಲ್ಲಿ ಇಟ್ಕೊಂಡು ಬಾಳಿ ಬದುಕಿದಂತಹ ಹಿರಿಯರು, ತತ್ವಜ್ಞಾನಿಗಳು ಹೇಳಿದಂತಹ ಸೂತ್ರಗಳಲ್ಲಿ ಅಥವಾ ಮಾತುಗಳಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪಾ ಅದು ಅಂದ್ರೆ, ತುಂಬಾ ಸರಳವಾಗಿದ್ದು, ಉಂಡರೆ ಮನೆ ಅಡುಗೆ, ಹೋಗುವುದಿಲ್ಲ ಡಾಕ್ಟರ್ ಕಡೆಗೆ ಅಥವಾ ಆಸ್ಪತ್ರೆ ಕಡೆಗೆ. ಏನದು? ಉಂಡರೆ ಮನೆ ಅಡುಗೆ, ಹೋಗುವುದಿಲ್ಲ ಆಸ್ಪತ್ರೆ ಕಡೆಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂತ್ಯಪ್ರಾಸನು ಕೂಡ ತುಂಬಾ ಸರಳವಾಗಿದ್ದು. ಇದೇನಪ್ಪ, ಇದ್ರಲ್ಲಿ ಏನು ವಿಶೇಷ ಅಂತ ನಾವು ನೀವೆಲ್ಲ ವಿಚಾರ ಮಾಡಿದಾಗ, ಊಟ ಮಾಡಿದವರೆಲ್ಲರೂ ಆಸ್ಪತ್ರೆಗೆ ಹೋಗೇ ಇಲ್ವಾ ಅಂತ ನಾವು ವಿಚಾರ ಮಾಡ್ತೀವಿ ಅಲ್ವಾ? ಹೋಗ್ಲೇಬೇಕು. ಯಾಕೆ ಅಂದ್ರೆ ಊಟ ಮಾಡ್ತೀವಿ ನಿಜ, ಆದ್ರೆ ಮಾಡುವಂತ ಊಟ, ಆಹಾರ ಸೇವನೆಯಲ್ಲಿ ಯಾವ ರೀತಿ ಆಹಾರ ನಾವು ತೆಗೆದುಕೊಳ್ತಾ ಇರ್ತೀವಿ ಪ್ರತಿದಿನ, ಅದರದ್ದು ಪ್ರಮಾಣ ಇರಬಹುದು, ಅದರದ್ದು ಕ್ವಾಲಿಟಿ ಇರಬಹುದು, ಎಲ್ಲವೂ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹೇಗಪ್ಪ ಅಂದ್ರೆ, ನೀವೆಲ್ಲರೂ ಕೇಳಿರ್ತೀರಿ, ಓದಿರ್ತೀರಿ, ಆಹಾರವು ಯಾವಾಗ್ಲೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯವನ್ನು ತಂದ್ಕೊಡುತ್ತೆ, ರೋಗವನ್ನು ತಂದ್ಕೊಡುತ್ತೆ. ಅದೇ ರೀತಿ ಆಹಾರವು ಔಷಧಿಯಾಗಿ ಕೂಡ ನಾವು ಬಳಸ್ಕೋಬಹುದು. ಆಹಾರವು ಯಾವತ್ತೂ ಕೂಡ ನಮಗೆ ಔಷಧಿಯಾಗಿ ಕೂಡ ಏನು ಕೆಲಸ ಮಾಡುತ್ತೆ ಅಂತ ನಾವು ಕೇಳಿರ್ತೀವಿ. ಸ್ವತಃ ಕೆಲವೊಬ್ರು ಹೇಳ್ತಿರ್ತೀವಲ್ಲ, ಡಯಟ್ ಮಾಡ್ತಾ ಇರ್ತೀವಿ ಅಥವಾ ಶೀತ ಕೆಮ್ಮು ಆದಾಗ ಮನೆ ಮದ್ದುಗಳನ್ನೆಲ್ಲ ಮಾಡ್ಕೋತಾ ಇರ್ತೀವಿ ಅಲ್ಲ, ಕೆಲವೊಬ್ಬರಿಗೆ ಅದು ಸತ್ ಪರಿಣಾಮವನ್ನ ತಂದು ಕೂಡ ಕೊಟ್ಟಿರುತ್ತೆ. ಹೀಗೆ ಒಬ್ರು ಪ್ರಸಿದ್ಧ ಲೇಖಕರು, ಪತ್ರಕರ್ತರು, ತತ್ವಜ್ಞಾನಿಗಳು ಬರ್ತಾರೆ. ನೀವೆಲ್ಲರೂ ಕೇಳಿರ್ತೀರ ಅವ್ರ ಹೆಸರು. 21ನೇ ಶತಮಾನದಲ್ಲಿ
ಅಂದ್ರೆ 21ನೇ ಶತಮಾನದಲ್ಲಿ ಭಗವದ್ಗೀತೆಗೆ ಸಮವಾದಂತಹ ಒಂದು ಕೃತಿಯನ್ನ ಅವರು ರಚನೆ ಮಾಡ್ತಾರೆ. ಯಾವ್ದಪ್ಪ ಅದು ಅಂದ್ರೆ ಮಂಕುತಿಮ್ಮನ ಕಗ್ಗ ಅಲ್ವಾ. ಅವರ ಹೆಸರು, ಅವರು ಏನಪ್ಪಾ ಅಂದ್ರೆ ಕನ್ನಡ ಶತಮಾನದ ಸರ್ವಜ್ಞ ಅಂತ ಅವರು ಹೆಸರನ್ನ ಪಡೆದಿದ್ದಾರೆ. ಯಾರು? DVG ಅವರು. ಅವರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ. ಸೊ ಅವರು ಬರ್ತಿರ್ತಕ್ಕಂತ ಒಂದು ಅದ್ಭುತವಾದ ಕೃತಿ, ನೀವೆಲ್ಲರೂ ಕೇಳಿರ್ತೀರಿ, ಕೆಲವೊಬ್ರು ಅದನ್ನ ಓದಿರ್ತೀರಿ ಕೂಡ. ಅದರಲ್ಲಿ ಸಿಕ್ಕಂತಹ ಚಿಂತನೆ ಸಾಮಾನ್ಯರ ಬದುಕಿಗೆ ತೀರಾ ಪ್ರಸ್ತುತವಾದ ಚಿಂತನೆಗಳನ್ನು, ಧರ್ಮದ ವಿಷಯ ತಗೊಳ್ರಿ, ಆರೋಗ್ಯದ ವಿಷಯ ತಗೊಳ್ರಿ, ಅಧ್ಯಾತ್ಮದ ವಿಷಯ ತಗೊಳ್ರಿ, ಧರ್ಮ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತಹ ಅವರು ಪದ್ಯಗಳನ್ನ, ಕಗ್ಗಗಳನ್ನ ರಚನೆ ಮಾಡಿದ್ದಾರೆ. ಸಾಕಷ್ಟು ಜನ ಆದರೂ ಓದಿರ್ತೀರಿ. ಸೊ ಅದರಲ್ಲಿ ಒಂದು ಕಗ್ಗವನ್ನ ಇವತ್ತ ನಾವು ನೋಡೋಣ. ಅಂದ್ರೆ ಅವರು ಹೇಗೆ ಅವರು ಕಗ್ಗಗಳನ್ನ ರಚನೆ ಮಾಡಿದ್ರು ಅಂತಂದ್ರೆ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಅದನ್ನ ಓದಿ ಅರ್ಥ ಮಾಡ್ಕೋಬಹುದು. ಅಂದ್ರೆ ಪ್ರತಿ ಸಾರಿ ಓದಿದಾಗ ಒಂದೊಂದು ಹೊಸ ಅರ್ಥ ಆ ಒಂದು ಕಗ್ಗದಿಂದ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಬರ್ತಕ್ಕಂತ ಅರ್ಥ ನಮ್ಮ ಬದುಕಿಗೆ, ನಿಮ್ಮೆಲ್ಲರ ಬದುಕಿಗೆ ತೀರಾ ಪ್ರಸ್ತುತವಾದ ವಿಷಯಗಳನ್ನು ಕೂಡ ಅವರು ಅದರಲ್ಲಿ ಬರೆದಿದ್ದಾರೆ. ಅದರಲ್ಲಿ ಒಂದು ಕಗ್ಗವನ್ನ ಇವತ್ತು ನಾವು ನೋಡೋಣ. ಮೆಣಸು, ಹಿಪ್ಪಲಿ, ಶುಂಠಿ, ಜೀರಿಗೆಗಳೆಲ್ಲ ಸರಿ, ಅನುವಪ್ಪುದೊಂದೊಂದು ರೋಗಕ್ಕೊಂದೊಂದು. ಮೆಣಸು, ಹಿಪ್ಪಲಿ, ಶುಂಠಿ, ಜೀರಿಗೆಗಳೆಲ್ಲ ಸರಿ, ಅನುವಪ್ಪುದೊಂದೊಂದು ರೋಗಕ್ಕೊಂದೊಂದು. ನಿನಗಮಂತೆಯ 100 ನೀತಿ ಸೂತ್ರಗಳಿರಲು, ಅಣುವನರಿವುದೇ ಜಾಣು ಮಂಕುತಿಮ್ಮ, ಅಣುವನರಿವುದೇ ಜಾಣು ಮಂಕುತಿಮ್ಮ. ಇನ್ನೊಂದ್ಸರಿ ಕೇಳಿಸ್ಕೊಡ್ರಿ. ಇದರಲ್ಲಿ ನಿಮಗೆ ಔಷಧಿಯ ಗುಣಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಮೆಣಸು, ಹಿಪ್ಪಲಿ, ಶುಂಠಿ, ಜೀರಿಗೆಗಳೆಲ್ಲ ಸರಿ, ಅನುವಪ್ಪುದೊಂದೊಂದು ರೋಗಕ್ಕೊಂದೊಂದು. ನಿನಗಮಂತೆಯ 100 ನೀತಿ ಸೂತ್ರಗಳಿರಲು, ಅಣುವನರಿವುದೇ ಜಾಣು ಮಂಕುತಿಮ್ಮ, ಅಣುವನರಿವುದೇ ಜಾಣು ಮಂಕುತಿಮ್ಮ. ನೋಡ್ರಿ, ಇದ್ರಲ್ಲಿ ಮೆಣಸು, ಹಿಪ್ಪಲಿ, ಶುಂಠಿ, ಜೀರಿಗೆ 4 ಪದಾರ್ಥಗಳನ್ನ ಅವರು ಹೇಳ್ತಾರೆ. ಈ ಪದಾರ್ಥಗಳ ನಮಗೆಲ್ಲರಿಗೂ ಚಿರಪರಿಚಿತವೇ. ನಾನು ಹೇಳಿದೆ, ಈ ಎಲ್ಲ ಪದಾರ್ಥಗಳು ನಮ್ಮ ಅಡಿಗೆ ಮನೆಯಲ್ಲಿ ಸದಾ ಇರ್ತಾವಲ್ವಾ. ಅವನ್ ದಿನಂಪ್ರತಿ ನಾವು ಅಡಿಗೆಗೆ ಬಳಸ್ತೀವಿ. ಅದೇ ರೀತಿ ನಮ್ಮ ಆರೋಗ್ಯದಲ್ಲಿ ಏರುಪೇರು ಕಂಡಾಗ ಅವುಗಳನ್ನ ಔಷಧಿಯ ಅನ್ನಾಗಿ ಕೂಡ ನಾವು ಬಳಸ್ತೀವಿ. ಅವ್ರು ಹೇಳ್ತಾರೆ, ಎಲ್ಲರಿಗೂ ಒಂದೊಂದು ರೋಗಕ್ಕೆ ಒಂದೊಂದು. ಅಂದ್ರೆ ಇವತ್ತು ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಮ್ಮ ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳು, ಇವತ್ತು ಅವುಗಳನ್ನೆಲ್ಲ ಬಳಸ್ಕೊಂಡು ನಾವು ಪಂಚಭಕ್ಷ ಭೋಜ್ಯಗಳನ್ನು ಕೂಡ ಮಾಡಿಕೊಂಡು ಎಲ್ಲರೂ ಸೇರಿ ಪ್ರಸಾದ ಮಾಡಿ ಹೆಚ್ಚು ಕಡಿಮೆ ತಿಂದಾಗ ಆರೋಗ್ಯವನ್ನು ಕೆಡಿಸ್ಕೊಳ್ಳುವಂತ ಸಂದರ್ಭವನ್ನು ಕೂಡ ತಂದ್ಕೋಬಹುದು. ಅದೇ ಪದಾರ್ಥಗಳನ್ನ ಬಳಸ್ಕೊಂಡು ನಮ್ಮ ಆರೋಗ್ಯ ಏರುಪೇರಾದಾಗ ಅವುಗಳನ್ನೆಲ್ಲವನ್ನು ಔಷಧಿಯನ್ನಾಗಿ ಕೂಡ ಬಳಸ್ಕೋಬಹುದು ಅಂತ ಇಲ್ಲಿ DVG ಅವರು ನಮಗೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಅಂದ್ರೆ ಇವತ್ತು ನೋಡ್ರಿ, ನಮ್ಮ ಆರೋಗ್ಯವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಥಮವಾಗಿ, ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ನಾವು ಮುನ್ನೆಚ್ಚರಿಕೆಯನ್ನ ವಹಿಸ್ಕೋಬೇಕು ಅನ್ನೋದನ್ನ ಅವರು ಕಗ್ಗದಲ್ಲಿ ಹೇಳ್ತಾರೆ. ಅಂದ್ರೆ ನೀವು ಹೇಗೆ ಬಳಸ್ತೀರಿ ಇದ್ದಂತಹ ಪರಿಕರಗಳನ್ನ, ವಸ್ತುಗಳನ್ನ, ಅಥವಾ ಯಾವುದೇ ವಿಷಯ ತಗೊಳ್ರಿ. ಇವತ್ತು ನಮಗೆ ಪ್ರತಿಯೊಂದು ರಂಗದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಕಷ್ಟು ದಾರಿಗಳಿರುತ್ತೆ. ಅಂದ್ರೆ ನಾವು ದಾರಿಗಳನ್ನ, ಪರಿಕರಗಳನ್ನ ಯಾವ ರೀತಿ ಬಳಸ್ಕೋತೀವಿ, ಯಾವ ರೀತಿ ನಾವು ಅದನ್ನ ಅಂದ್ರೆ ಸಕಾರಾತ್ಮಕವಾಗಿ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಯಶಸ್ಸು ಅಥವಾ ಆರೋಗ್ಯ, ಅನಾರೋಗ್ಯ ನಿಂತಿರುತ್ತೆ. ಸೊ ಈಗ ಆರೋಗ್ಯ ಅಂತ ಒಂದೇ ವಿಷಯ ತಗೊಂಡ್ರೆ, ಈಗೇನು ಜೀರಿಗೆ ಇವೆಲ್ಲ ಏನ್ ಹೇಳಿದ್ನಲ್ಲ, ಇವೆಲ್ಲ ಆರೋಗ್ಯ ವಿಷಯ ಆಯ್ತು. ಇನ್ನ ಆಧ್ಯಾತ್ಮ ಅಂತ ವಿಷಯ ಬಂದಾಗ, ನಾವು ಜೀವನದಲ್ಲಿ ಪ್ರಗತಿ ಸಾಧಿಸ್ಲಿಕ್ಕೆ
ಸಂತೋಷವಾಗಿ ಬದುಕ್ಲಿಕ್ಕೆ ಆಧ್ಯಾತ್ಮನು ಕೂಡ ಬೇಕು ಅಂತ ಅವ್ರು ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ರೋಗಕ್ಕೊಂದೊಂದು ಔಷಧಿ ಇದ್ದೇ ಇರುತ್ತೆ. ಅಂದ್ರೆ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿರುತ್ತೆ. ಅಷ್ಟೇ ಅಲ್ಲದೆ ನಾವು ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ಲಿಕ್ಕೆ, ಅಥವಾ ಇವಾಗ ನಾವು ಹೇಳ್ತಿರ್ತೀವಿ ನಾವು ಸಾಧನೆ ಮಾಡ್ತೀವಿ, ಅವ್ರು ಸಾಧನೆ ಮಾಡ್ತಿದ್ದಾರೆ ಅಂತ ಕೇಳ್ತಿರ್ತೀವಲ್ವಾ, ಸಾಧಕರು ಕೂಡ ಇರ್ತಾರೆ. ಅಂದ್ರೆ ಅಧ್ಯಾತ್ಮ ಅಂದ್ರೇನು ಕಾವಿ ಧರಿಸ್ಬಿಟ್ಟು ಹಿಮಾಲಯದಲ್ಲಿ ಹೋಗಿ ಕುತ್ಕೊಳ್ಳೋದಲ್ಲ. ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಧ್ಯಾತ್ಮ ಬೇಕೇ ಬೇಕು. ಇವತ್ತು ಅಧ್ಯಾತ್ಮ ಇದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಇವತ್ತು ಸಂತೋಷವಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳ ಏನು ಸಿಬ್ಬಂದಿಗಳು ಏನಿರ್ತೀವಲ್ಲ, ನಾವೆಲ್ಲ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಮೆಂಬರ್ಸ್ ಜೊತೆ ಸಂತೋಷವಾಗಿ ಒಂದು ಒಡನಾಟವನ್ನು ಇಟ್ಕೊಂಡು ತುಂಬಾ ಪ್ರೀತಿ ವಾತ್ಸಲ್ಯದಿಂದ ಬದುಕ್ತಾ ಇದೀವಿ ಅಂತ. ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಅಧ್ಯಾತ್ಮ. ಅಂದ್ರೆ ನಮಗ್ ಗೊತ್ತಿಲ್ದಿರ ನಾವು ಅಧ್ಯಾತ್ಮ ದಾರಿಯಲ್ಲಿ ಸಾಗ್ತಾ ಇರ್ತೀವಿ. ಅಧ್ಯಾತ್ಮ ಅಂದ್ರೆ ಏನಪ್ಪಾ? ಅಧ್ಯಾತ್ಮದಲ್ಲಿ ನಾವು ಯಶಸ್ಸನ್ನ ಕಾಣಿಸ್ಲಿಕ್ಕೆ ಅಂದ್ರೆ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಹೇಗೆ ಇಂತಹ ಪದಾರ್ಥಗಳು ಕಾರಣ ಇರ್ತಾವು, ದಾರಿಗಳಿರ್ತಾವು, ಅದೇ ರೀತಿ ನಾವು ಸಂತೋಷವನ್ನ ಪಡ್ಕೊಳ್ಳಿಕ್ಕೆ, ಅಧ್ಯಾತ್ಮವನ್ನ ಹೊಂದ್ಲಿಕ್ಕೆ, ಅಧ್ಯಾತ್ಮದ ದಾರಿಯಲ್ಲಿ ನಡಿಲಿಕ್ಕೆ ಸಾಕಷ್ಟು ದಾರಿಗಳಿರ್ತಾವು ಅಂತ ಹಿರಿಯರು, ತತ್ವಜ್ಞಾನಿಗಳು, ಸಾಧಕರು ಹೇಳ್ತಾ ಹೋಗ್ತಾರೆ. ಸೊ ಅಧ್ಯಾತ್ಮದಲ್ಲಿ ನಾವು ಸಂತೋಷವಾಗಿ ಸಾಧನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಸಾಕಷ್ಟು ದಾರಿಗಳಿರ್ತವೆ. ಅದರಲ್ಲಿ ಯಾವುವು ಅಂತ ನಾವ್ ನೋಡ್ತಾ ಹೋದಾಗ, ಧ್ಯಾನ ತಗೊಳ್ರಿ, ಇಂತಹ ಸತ್ಸಂಗಗಳು ತಗೊಳ್ರಿ, ಪ್ರಾರ್ಥನೆ ತಗೊಳ್ರಿ ಅಲ್ವಾ, ಆಮೇಲೆ ಯೋಗಾಭ್ಯಾಸ ತಗೊಳ್ರಿ, ಧ್ಯಾನ ಶಿಬಿರಗಳು, ಸಾಕಷ್ಟು ನಾವು ವಿಷಯಗಳನ್ನ ಕೇಳ್ತಾ ಇರ್ತಾವಿಲ್ಲ, ಅವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಧ್ಯಾತ್ಮ ಪಥದಲ್ಲಿ ನಾವು ಸಾಗ್ಲಿಕ್ಕೆ ಇವೆಲ್ಲವೂ ಕೂಡ ಸಾಧನಗಳಾಗ್ತಾವ. ಡಿ.ವಿ.ಜಿ ಅವ್ರು ಹೇಳೋದು ಏನಪ್ಪಾ ಈ ಕಗ್ಗದ ಮೂಲಕ ಅಂದ್ರೆ, ಇವತ್ತು ಮನೆಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತ ಪದಾರ್ಥಗಳು ಇರ್ತವೆ. ನಮ್ಮ ದೇಹಕ್ಕೆ, ನಮ್ಮ ದೇಹದ ಪ್ರಕೃತಿಗೆ ಯಾವುದು ಹೊಂದುತ್ತೆ. ಕೆಲವೊಬ್ರು ನಾವೆಲ್ಲ ಹೇಳ್ತಿರ್ತೀವಲ್ಲ, ಕೆಲವೊಬ್ರಿಗೆ ಮಜ್ಜಿಗೆ ಆಗಲ್ಲ, ಕಫ ಆಗುತ್ತೆ ಹೇಳ್ತಿರ್ತೀವಲ್ವಾ. ಆಮೇಲೆ ಜೀರಿಗೆ ತಿಂದ್ರೆ ಏನೋ ಆಗ್ಬಿಡುತ್ತೆ ಹೇಳ್ತಾ ಇರ್ತೀವಿ, ತುಪ್ಪ ತಿಂದ್ರೆ ಗಂಟ್ಲು ಕಟ್ಕೊಂಡ್ಬಿಡುತ್ತೆ ಅಂತ ಹೇಳ್ತಿರ್ತೀವಿ ಅಲ್ವಾ. ಹೀಗೆ ನಮ್ಮ ದೇಹದ ಪ್ರಕೃತಿಗೆ ಯಾವುದು ಹೊಂದುತ್ತೋ ಅದನ್ನ ಬಳಸ್ಕೊಂಡು ನಾವು ಆರೋಗ್ಯವನ್ನ ಸರಿಪಡಿಸ್ಕೋಬೇಕು. ಸೊ ಹಾಗೆ ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಆಧ್ಯಾತ್ಮ ಪಥದಲ್ಲಿ ನಾವು ಸಾಗ್ಬೇಕು ಅಂತಂದ್ರೆ ಸಾಕಷ್ಟು ದಾರಿಗಳಿರ್ತವೆ. ನಮಗೆ ಯಾವುದು ಸೂಕ್ತ ಅಂದ್ರೆ, ನಾವು ಗುರಿ ಮುಟ್ಲಿಕ್ಕೆ ಒಂದು ಸಾಧನ ಬೇಕು. ಸುಮ್ನೆ ಹೋಗಿ ಪರಮಾತ್ಮನ ಹೋಗಿ ನಾವು ಲೀನ ಆಗ್ಬಿಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲದ ಮಾತು ಅಲ್ವಾ. ಅದೇ ರೀತಿ ಆರೋಗ್ಯನು, ಈಗ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡು ದೃಷ್ಟಿಕೋನದಲ್ಲಿ ಅವ್ರು ಡಿ.ವಿ.ಜಿ ಅವ್ರು ನಮಗೆ ಹೇಳ್ತಾರೆ, ನಾವು ಪರಮಾತ್ಮನ ಒಂದು ಕೃಪೆಗೆ ಅಥವಾ ಪರಮಾತ್ಮನ ಒಂದು ದಯೆಯನ್ನ ಅಥವಾ ಪರಮಾತ್ಮನ ಒಂದು ಅವನ ಸನ್ನಿಧಾನದಲ್ಲಿ ನಾವು ಒಂದಾಗ್ಬೇಕು ಅಂತ ಅಂದ್ರೆ ಬರೀ ನಾವು ಜಪ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಅಂದ್ರೆ ಇವು ಕೆಲವೊಂದು ಸಾಧನಗಳು. ನಮಗೆ ಯಾವುದು ಸೂಕ್ತ, ನನಗೆ ಧ್ಯಾನ ಮಾಡಕ್ ಆಗತ್ತಪ್ಪ ಅದನ್ನ ಮಾಡ್ಕೊಂಡು ನೀ ಹೋಗು, ಇಲ್ಲಪ್ಪ ನನಗೆ ಕುತ್ಕೊಳಕ್ ಆಗಲ್ಲ ಒಂದ್ ಕಡೆ, ನಾ ಒಳ್ಳೆ ಕಾಯಕ ಮಾಡ್ತೀನಿ ಅಂತಂದ್ರೆ ಆ ಕಾಯಕ ಮಾಡ್ಕೊಂಡು ಸಾಧನೆ ಮಾಡಿ. ಅಂದ್ರೆ ಯಾವ ದಾರಿಗಳು ಅಥವಾ ಸಾಧನಗಳು ನಮಗೆ ಸರಿ ಹೊಂದುತ್ತೆ, ನಮ್ಮ ಸ್ವಭಾವಕ್ಕೆ ಇರಬಹುದು, ನಮ್ಮ ದೇಹದ ಪ್ರಕೃತಿಗಿರಬಹುದು, ಅಥವಾ ನಾವು ಇದ್ದಂತ ವಾತಾವರಣ ನಮಗೆ ಪೂರಕವಾದ ವಾತಾವರಣ ಇದ್ದಾಗ ಅಲ್ಲಿ ನಾವು ಯಾವ ರೀತಿ ಸಾಧನೆ ಮಾಡ್ಬೋದು ಅದನ್ನ ನಾವು ಆಯ್ಕೆ ಮಾಡಬೇಕು. ಅಂದ್ರೆ ಅವ್ರು ಹೇಳೋದು ಯಾವ್ದಾದ್ರು ಒಂದು ಹಿಡ್ಕೋಬೇಕು, ಅದು ನಿಮಗೆ ಸೂಕ್ತನಾ ಅಂತ ವಿಚಾರ ಮಾಡಿ ಆ ಒಂದು ದಾರಿಯಲ್ಲಿ ನಾವು ಮುಂದೆ ಹೊರದಾಗ ನಾವು ಅನ್ಕೊಂಡಿದ್ದನ್ನ ಸಾಧಿಸಬಹುದು, ಪರಮಾತ್ಮನ ದಾರಿಯಲ್ಲಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಆರೋಗ್ಯದ ವಿಷಯಕ್ಕೆ ಬಂದಾಗ ಕೆಲವೊಂದು ಪದಾರ್ಥಗಳು ನಮಗೆ ಆಗಲ್ಲ ಅಂತ ತಿಳ್ಕೊಂಡಾಗ ತಕ್ಷಣ ನಾವು ತೀರ್ಮಾನ ಮಾಡಬಾರ್ದು. ಇವಾಗ ನನಗೆ ಮಜ್ಜಿಗೆ ಆಗಲ್ಲಪ್ಪ ಅಂತ ತಿಳ್ಕೊಂಡು ನಾವು ಮನಸ್ಸಲ್ಲಿ ಕೂತ್ಬಿಟ್ಟಿರ್ತದೆ, ನನಗೆ ಮಜ್ಜಿಗೆ ಆಗಲ್ಲ, ತಂಪಾಗುತ್ತೆ, ಕಫ ಆಗುತ್ತೆ ಅಂತ ನಾವು ಬಿಟ್ಬಿಟ್ಟಿರ್ತೀವಿ. ಸೊ ಈ ರೀತಿ ಒಂದು ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಕೊಟ್ಟಂತಹ ಪದಾರ್ಥಗಳನ್ನ ನೀವು ಸೇವನೆ ಮಾಡ್ಬೇಕು. ಮಾಡಿಬಿಟ್ಟು ಅದು ಆಗದೆ ಇದ್ದಾಗ, ಇವಾಗ ಕೆಲವೊಬ್ರು ನಾವು ಏನ್ ಮಾಡ್ತೀವಿ, ಆಗಲ್ಲ ಅಂತ ಹೇಳಿ ತಿಳ್ಕೊಂಡು ಬಿಟ್ಟಿರ್ತೀವಿ, ಆ ತಿಂಡಿ ತಿನ್ನಲ್ಲ, ಈ ಒಂದು ಸ್ವೀಟ್ ತಿನ್ನಲ್ಲ ಅಂತ ಹೇಳಿ ಬಿಟ್ಬಿಟ್ಟಿರ್ತೀವಿ. ಸೊ ಅದು ನಮ್ಮ ಮನಸ್ಥಿತಿನೂ ಒಂದು ಕಾರಣ, ಅಥವಾ ನಮ್ಮ ದೇಹದ ಪ್ರಕೃತಿನೂ ಕೂಡ ಕಾರಣ ಆಗಿರುತ್ತೆ. ಸೊ ಈ ರೀತಿ ಇದ್ದಾಗ ಎಲ್ಲವನ್ನು ನಮ್ಮ ದೇಹದ ಮೇಲೆ ಪ್ರಯೋಗ ಮಾಡ್ಕೋಬೇಕು. ಆದ್ಮೇಲೆ ನಮಗೆ ಯಾವುದು ಸೂಕ್ತ, ನಮ್ಮ ದೇಹದ ಪ್ರಕೃತಿಗೆ ಯಾವುದು ಹೊಂದುತ್ತೆ ಅದನ್ನ ನಾವು ಅಭ್ಯಾಸ ಮಾಡ್ತಾ ಹೋದಾಗ
ಅಭ್ಯಾಸ ಅಂದ್ರೇನು? ಇವಾಗ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿಲೆಗಳು ಬರುತ್ತೆ. ಚಿಕ್ಕ ಚಿಕ್ಕ ಕಾಯಿಲೆ ಅಂದ ತಕ್ಷಣ ತಲೆನೋವು ಅಂತ ಇಟ್ಕೊಳ್ರಿ, ಕೆಮ್ಮು, ನೆಗಡಿ, ಜ್ವರ, ಚಿಕ್ಕ ಪುಟ್ಟ ಕಾಯಿಲೆಗಳಲ್ವಾ ಇವು. ಎಲ್ಲರಿಗೂ ಬಂದೇ ಬರುತ್ತೆ, ಎಲ್ಲರಿಗೂನು. ಯಾಕೆ ಅಂದ್ರೆ ನಾವೆಲ್ಲರೂ ಹೊಟ್ಟೆಯನ್ನ ತಗೊಂಡ್ ಬಂದಿದ್ದೀವಿ. ಎಲ್ರಿಗೂ ಹೊಟ್ಟೆ ಇದೆ ಅಲ್ವಾ? ಆ ಹೊಟ್ಟೆಗೆ ನಾವು ಏನ್ ಕೊಡ್ತಾ ಇದ್ದೀವಿ ಒಳಗಡೆ, ಸೊ ಅದು ನಮಗೆ ಹೊರಗೆ ಕಾಣಿಸುತ್ತೆ. ಯಾರ್ದು ಹೊಟ್ಟೆ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಸಂಪನ್ನವಾಗಿರುತ್ತೆ, ಅವ್ರ ಮುಖ ನೋಡ್ರಿ ಯಾವಾಗ್ಲೂನು ಮಂದಹಾಸವಾಗಿರ್ತೈತಿ. ಹೊಟ್ಟೆ ಒಳಗ್ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಅಲ್ಲಿ ಶುರು ಆಗತ್ ನೋಡ್ರಿ ಗಡ್ಬಡ್, ಅಲ್ವಾ? ಸೊ ಎಲ್ಲರಿಗೂನು ಹೊಟ್ಟೆ ಇರೋದ್ರಿಂದ ನಾವೆಲ್ಲರೂ ಇವತ್ತು ಮಹಾಮನೆಗ್ ಬಂದಿದೀವಿ ಅಲ್ವಾ? ಹೊಟ್ಟೆ ಇಲ್ಲದೆ ಇದ್ರೆ ನೀವ್ ಯಾರು ಇಲ್ಲಿ ಬರ್ತಾ ಇರ್ಲಿಲ್ಲ. ಹೊಟ್ಟೆಗೆ ಏನೇನೋ ಕೊಟ್ಟು ಕೊಟ್ಟು ಸುಮ್ನೆ ನಾವು ಕೊಟ್ಟಿದ್ದನ್ನೇ ನಾವು ವಿಚಾರ ಮಾಡಂಗಿಲ್ಲ. ಅಯ್ಯೋ ನನಗೆ ಯಾಕಪ್ಪ ಬಂತು ಇದು ಸೊಂಟ ನೋವು, ಕಾಲ್ ನೋವು, ಕೆಮ್ಮು, ಮೊಣಕಾಲ್ ನೋವು ಯಾಕೆ ಬಂತಪ್ಪ, ನನಗೆ ಯಾಕೆ ಬಂತು, ಎಷ್ಟ್ ಚೆನ್ನಾಗಿರೋ ಆಹಾರ ಎಲ್ಲ ತಿಂತೀನಿ, ಯಾಕೆ ನನಗೆ ಬಂತು ಅಂತೀವಲ್ವಾ? ಎಲ್ಲರದ್ದು ಸಹಜ, ಮನುಷ್ಯನ ಸಹಜ ಗುಣ. ಹೇಗೆ ಅಂದ್ರೆ ನಾವು ಏನ್ ಕೊಡ್ತೀವಿ, ಏನ್ ತಿಂದೀವಿ ಅದನ್ ಬಗ್ಗೆ ನಾವು ಚಿಂತೆನೆ ಮಾಡಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿರೋ ಆಹಾರ ತಿಂದಿದ್ದೆ, ಇಷ್ಟು ದಿನ ಚೆನ್ನಾಗಿದ್ದೆ, ಇವತ್ತು ಬಂತು ನೋಡ್ರಿ, ಇದು ಮೊನ್ನೆ ಎಷ್ಟು ದಿನ ಬಂದಿರ್ಲೇ ಇಲ್ಲ, ಇಷ್ಟು ವರ್ಷ ಬಂದೇ ಇಲ್ಲ ನನಗೆ, ಇವತ್ತು ಬಂತು ಸಮಸ್ಯೆ ಅಂತ ಯೋಚನೆ ಮಾಡ್ತೀವಲ್ವಾ? ಸ್ವಲ್ಪ ತಾಳ್ಮೆ ತಗೊಂಡು ನೋಡ್ರಿ, ಇವತ್ತು ನಾನು ಹೇಳಿದ್ನಲ್ಲ, ಆಹಾರ ನಮಗೆ ಔಷಧಿನೂ ಆಗುತ್ತೆ, ನಮ್ಮ ಅನಾರೋಗ್ಯವನ್ನು ಕೂಡ ತಂದು ಕೊಡುತ್ತೆ ನಮಗೆಲ್ರಿಗೂ. ಒಂದ್ ಸ್ವಲ್ಪ ಮೈ ಮರೆತ್ರೆ ಅಲ್ವಾ? ಇವತ್ತು ಆರೋಗ್ಯ ಯಾಕಪ್ಪ ಕೆಡ್ತಾ ಇದೆ ಅಂತಂದ್ರೆ ನಾವು ಆಹಾರದ ಸೇವನೆಯಲ್ಲಿ ಒಂದ್ ಸ್ವಲ್ಪ ನಾವು ಚಿಂತನೆ ಮಾಡ್ಬೇಕು. ಯಾವ ರೀತಿ ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀವಿ. ಆಹಾರವು ಮುಖ್ಯ, ಅಂದ್ರೆ ಅದ್ರ ಜೊತೆಗೆ ಸಾಕಷ್ಟು ವಿಷಯಗಳಿದಾವ್. ಇವತ್ ನೀವು ಯೋಚನೆ ಮಾಡುವಂತ ರೀತಿ ಇರಬಹುದು ಅಲ್ವಾ? ಅಥವಾ ಆಹಾರ ತೆಗೆದುಕೊಳ್ಳುವಾಗ ಯಾವ ರೀತಿ ಅವಸರವಾಗಿ ತಗೋತೀವ, ಅಥವಾ ನಮ್ಮ ಮನಸ್ಥಿತಿ ಏನೋ ಟೆನ್ಷನ್ ಅಲ್ಲಿ ತಿಂತಿರ್ತೀವಿ. ಒಂದು ಕಾರಣ ಅಲ್ಲ, ಸಾವಿರಾರು ಕಾರಣ ಇರುತ್ತೆ ಅಲ್ವಾ? ಇಂತಹ ಕಾರಣಗಳನ್ನ ನಾವು ಇವತ್ತು ಕಂಡುಕೊಂಡು ಎಲ್ಲಿ ನಾನು ಎಡುತ್ತಾ ಇದ್ದೀನಿ, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ವಿಷಯದ ಕಡೆಗೆ ನಾವು ಗಮನ ಹರಿಸಿ ಆ ತಪ್ಪನ್ನ ಮಾಡೋದನ್ನ ಕಡಿಮೆ ಮಾಡ್ತಾ ಹೋದಾಗ ನೀವು ನೋಡ್ತಾ ಹೋಗ್ರಿ. ಯಾಕಂದ್ರೆ ನಾನು ಹೇಳ್ದೆ ಒಂದ್ ಮಾತು, ಉಂಡರೆ ಮನೆ ಅಡುಗೆ ಹೋಗುವುದಿಲ್ಲ ಆಸ್ಪತ್ರೆ ಕಡೆಗೆ ಅಂತ ಹೇಳಿದ್ನಲ್ವಾ? ಮನೆ ಅಡುಗೆ ಉಂಡ್ರು ಕೂಡ ನಾವು ಮನೆ ಬಂದಿದೀವಿ ಅಂತ ನೀವು ಹೇಳಬಹುದು, ಮಾಡಿರ್ತೀವಿ ತಪ್ಪು. ಯಾಕಂದ್ರೆ ಇವತ್ತು ನೋಡ್ರಿ, ಆರೋಗ್ಯ ಅನ್ನೋದು ಎಲ್ಲರಿಗೂನು ಇರೋವರೆಗೂ ಆರೋಗ್ಯ ಬೇಕು ಅಂತ ಎಲ್ಲರಿಗೂ ಅಪೇಕ್ಷೆ ಇರುತ್ತೆ. ಯಾರಿಗೂ ಆರೋಗ್ಯ ಕೆಟ್ಬಿಡ್ಬೇಕು ಅಂತ ಅಪೇಕ್ಷೆ ಇರಲ್ಲ. ಆದ್ರೆ ಆರೋಗ್ಯಯುತವಾದ ಆಹಾರವನ್ನ ಸೇವಿಸ್ತಾ ಇದೀವಿ ಅಂತ ತಿಳ್ಕೊಂಡೆ ನಾವು ಜೀವನ ಮಾಡ್ತಿರ್ತೀವಿ. ನಮಗೆ ಅರಿವಿಲ್ಲದಂತೆ ಕೆಲವು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂತಹ ತಪ್ಪುಗಳು ಯಾವ ತಪ್ಪು ಮಾಡ್ತಾ ಇರ್ತೀವಿ ನಾವು, ಅಥವಾ ನಮ್ಮ ದೇಹಕ್ಕೆ ಯಾವುದು ಬೇಡ ಯಾವುದು ಬೇಕು ಅನ್ನೋದು ಗೊತ್ತಿಲ್ಲದೆ ನಾವು ಜೀವನ ಮಾಡ್ತಾ ಇದ್ದಾಗ, ಇಂತಹ ನಿಸರ್ಗ ಚಿಕಿತ್ಸಾ ಕೇಂದ್ರಕ್ಕೆ ಬಂದಾಗ ಕೆಲವೊಬ್ಬರಿಗೆ ಗೊತ್ತಾಗಿರುತ್ತೆ. ಏನಪ್ಪಾ ಅಂತಂದ್ರೆ, ಮನೇಲಿ ನಾವು 3 ಹೊತ್ತು ತಿಂತಾ ಇದ್ವಿ, ಬೆಳಗ್ಗೆ ಪ್ರಸಾದ, ಮಧ್ಯಾಹ್ನ ಪ್ರಸಾದ, ರಾತ್ರಿ ಪ್ರಸಾದ ಮಾಡಿನೂ ಶಕ್ತಿನೇ ಇಲ್ಲಪ್ಪ, ಸುಸ್ತಾಗುತ್ತೆ ಸಂಜೆ ಆದ್ರೆ ಅಂತೇಳಿ ಒದ್ದಾಡ್ತಿರ್ತೀವಿ. ಎಷ್ಟು ಬೇಜಾರ್ ಅಂದ್ರೆ ಊಟ ಆದ ತಕ್ಷಣ ಒಂಥರ ಆಲಸ್ಯೋ ಯವ್ವ ಅಂತಿರ್ತೀವಲ್ವಾ? ಆದ್ರೆ ಮಹಾಮನೆಗ್ ಬಂದ್ಮೇಲೆ ನಮಗ್ ಒಂದ್ ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಸಾರಿಲ್ಲ, ಏನೂ ಇಲ್ಲ, ಆದ್ರೂ ಕೂಡ ನಾವು ಎಷ್ಟು ಚೆನ್ನಾಗಿದ್ದೀವಲ್ಲ. ಕೆಲವೊಬ್ಬರಿಗೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಕೊಂಡವ್ರಿಗೆ ಅದು ಗೊತ್ತಾಗತ್ತೆ, ಇಷ್ಟೊಂದು ಶಕ್ತಿ ನಮಗೆ ಎಲ್ಲಿಂದ ಬಂತು. ಆಶ್ಚರ್ಯ ಎಲ್ಲರಿಗೂ ಆಗಿರುತ್ತೆ ಅದು. 3 ಹೊತ್ತು ತಿಂದಾಗ್ಲೂ ಕೂಡ ಇದ್ದಂತಹ ಶಕ್ತಿ, ಆನಂದ, ಸಂತೋಷ ಇವತ್ತು ಅದಕ್ಕಿಂತ 2 ಪಟ್ಟು ನಮಗೆ ಇದೆ ಅಲ್ಲ, ಏನೂ ತಗೊಳ್ದಿರ ಆ ಶಕ್ತಿ ಎಲ್ಲಿಂದ ಬಂತು ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಹೇಳೋದು, ಈ ಪರಮಾತ್ಮ ಕೊಟ್ಟಂತ ನಮ್ಮ ಶರೀರ ಅದ್ಭುತವಾದ ಶರೀರ. ಆ ಶರೀರಕ್ಕೆ ಎಂತಹ ಶಕ್ತಿ ಇದೆ ಅಂದ್ರೆ, ಅದು ಹೇಗಪ್ಪ ಇದೆ ಅಂದ್ರೆ ನಮ್ಮನ್ನ ಗಿರಿಗಿಟ್ಲೆತನ ಆಡ್ಸುತ್ತೆ. ಅದು ಕೇಳ್ದಾಗೆ ನಾವು ಬದುಕಿದ್ರೆ, ನಾವು ಹೇಳ್ದಾಗೆ ನಮ್ಮ ಶರೀರವನ್ನ ಇಟ್ಕೊಂಡಾಗ ಆ ಶರೀರ ನಾವು ಹೇಳ್ದಾಗೆ ಖಂಡಿತ ಕೇಳುತ್ತೆ. ಸೊ ಆ ಒಂದು ಶಕ್ತಿ ಎಲ್ಲರಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇರುತ್ತೆ. ಆ ಶಕ್ತಿಯನ್ನ ಜಾಗೃತ ಮಾಡುವಂತ ಕೆಲಸ ನಮ್ಮ ಶ್ರೀ ಗುರುಗಳು ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಒಂದು ಪವಿತ್ರವಾದ ವ್ರತ ಅಂತ ಅನ್ಕೊಡ್ರಿ. ಇಲ್ಲಿ ಏನು ಉಪವಾಸ ಮಾಡ್ತಿದ್ದೀರಿ, ಅದ್ಭುತವಾದ ಪದ್ಧತಿ ಇದು, ವೈಜ್ಞಾನಿಕವಾಗಿ ದೃಢಪಟ್ಟಂತಹ ಪದ್ಧತಿ. ನೋಡ್ರಿ, ಕಗ್ಗದಲ್ಲಿ ಹೇಳ್ತಾರೆ, ಅಂದ್ರೆ ಆಹಾರ ನಾವೆಲ್ಲ ತಿಳ್ಕೊಂಡಿರ್ತೀವಿ, ಮಾತ್ರೆ ಔಷಧಿ ತಗೊಂಡ್ರೆ ನಮಗೆ ಕಾಯಿಲೆ ವಾಸಿ ಆಗುತ್ತೆ.
ವಾಸಿ ಆಗುತ್ತೆ, ಇಲ್ಲ ಅಂತ ಖಂಡಿತ ಹೇಳಲ್ಲ. ಅದು ವಾಸಿ ಆಗಿರುತ್ತೆ, ಬಟ್ ಒಳಗಡೆ ಬಚ್ಚಿಡ್ಕೊಂಡು ನಮಗೆ ಮುಂದೆ ಮಾರಕ ಕಾಯಿಲೆಗೆ ದಾರಿ ಮಾಡುತ್ತೆ, ಪ್ರಮೋಷನ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಸೊ ಚಿಕ್ಕ ಚಿಕ್ಕ ವಿಷಯಕ್ಕೆ ಇಂಗ್ಲಿಷ್ ಮೆಡಿಸಿನ್ ತಗೊಳ್ದಿರ ಮನೆ ಮದ್ದುಗಳನ್ನ ಮಾಡ್ಕೊಂಡು, ಅಥವಾ ಹತ್ತಿರದ ನಿಸರ್ಗ ಚಿಕಿತ್ಸಾ ಕೇಂದ್ರಗಳಿಗೆ ಹೋಗ್ರಿ, ಅಥವಾ ಗೊತ್ತಿದ್ದಂತಹ ಹಿರಿಯರ ಅನುಭವಗಳನ್ನ, ಅದರಲ್ಲಿ ಸಿಗ್ತಕ್ಕಂತ ಒಂದು ಏನು ನಿಮಗೆ ಸಿಗುತ್ತಲ್ಲ ಜ್ಞಾನ, ಅದನ್ನ ನಿಮ್ಮ ಆರೋಗ್ಯಕ್ಕೆ ಅಥವಾ ನಿಮ್ಮ ದೇಹಕ್ಕೆ ಅಥವಾ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಸಾಧ್ಯವಾದಷ್ಟು ನಿಸರ್ಗದ ಕಡೆಗೆ ನಮ್ಮ ಜೀವನವನ್ನ ನಡೆಸ್ತಾ ಹೋದಾಗ ನಮ್ಮ ಆರೋಗ್ಯ ಬಹಳ ದಿನ ಆರೋಗ್ಯವಾಗಿ ಬದುಕ್ತೀವಿ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಹಾಗಾಗಿ ನೀವೆಲ್ರು ಇಲ್ಲಿ ಬಂದಂತವ್ರು, ಕೆಲವೊಬ್ರು ಪ್ರತಿ ವರ್ಷ ಬರ್ತಿರ್ತೀರಿ, 6 ತಿಂಗಳಿಗೊಮ್ಮೆ ಬರ್ತಿರ್ತೀರಿ. ಸೊ ಅಂತವ್ರು ಏನಪ್ಪಾ ಮಾಡ್ರಿ ಅಂದ್ರೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಆರೋಗ್ಯ, ನೀವು ಕಂಡ್ಕೊಂಡಂತಹ ಸಂತೋಷವನ್ನ, ಪ್ರಯೋಜನವನ್ನ ಅವ್ರಿಗೂ ಹೇಳ್ಕೊಡಿ. ಹೇಳೋದ್ ಮಾತ್ರ ಮಾಡಿ, ಅದನ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಒಟ್ಟಾರೆ ಇಲ್ಲಿ ಬಂದಂತವ್ರು ಬಂದು 2-3 ದಿನ ಆದೋರಿದ್ದೀರಿ, 1 ವಾರ ಆದೋರಿದ್ದೀರಿ, 7 ದಿನ ಆದೋರಿದ್ದೀರಿ ಅಲ್ವಾ. ಎಲ್ಲರಿಗೂ ಚಿಕ್ಕ ಪುಟ್ಟ ಬದಲಾವಣೆಗಳಾಗಿರುತ್ತೆ, ಅಂದ್ರೆ ಸಕಾರಾತ್ಮಕವಾಗಿರುತ್ತೆ. ಕೆಲವೊಬ್ಬರಿಗೆ ತುಂಬಾ ಮೊಣಕಾಲು ನೋವಿದ್ದವ್ರಿಗೆ, ಕೆಲವೊಬ್ಬರಿಗೆ ಅಂದ್ರೆ ಯಾಕಪ್ಪ ಇದು ಬದಲಾವಣೆಯಲ್ಲಿ ಒಬ್ರಿಂದ ಒಬ್ರಿಗೆ ತುಂಬಾ ವ್ಯತ್ಯಾಸ ಆಗುತ್ತೆ. ಕೆಲವೊಬ್ರಿಗೆ ಬೇಗ ಆಗುತ್ತೆ, ಅಂದ್ರೆ ತೂಕ ಇಳಿಯೋದಿರಬಹುದು, ನೋವು ಕಡಿಮೆ ಆಗೋದಿರಬಹುದು. ಯಾಕೆ ಅದು ವ್ಯತ್ಯಾಸ ಆಗುತ್ತೆ ಅಂದ್ರೆ, ಅವ್ರವ್ರ ಪರಮಾತ್ಮ ಏನ್ ಶರೀರ ಕೊಟ್ಟಿದಾನಲ್ಲ, ಅದು ಎಲ್ಲರಿಗೂ ಒಂದೇ ತರ ಕೊಟ್ಬಿಟ್ಟಿಲ್ಲ. ಪ್ರಾಣ ಶಕ್ತಿ ಅಂತ ಎಲ್ಲರಲ್ಲೂ ಇರುತ್ತೆ. ಆ ಪ್ರಾಣ ಶಕ್ತಿ ಒಬ್ರಿಂದ ಒಬ್ರಿಗೆ ತುಂಬಾ ವ್ಯತ್ಯಾಸ ಇರುತ್ತೆ. ನಮಗೆ ಇವತ್ತು ಬೇಗ ಹುಷಾರಾಗ್ತಾ ಇದೆ ಅಂದ್ರೆ ನಮ್ಮ ಪ್ರಾಣ ಶಕ್ತಿ, ವಿಲ್ ಪವರ್ ತುಂಬಾ ಗಟ್ಟಿಯಾಗಿದೆ, ಅಥವಾ ಈ ಒಂದು ನಿಸರ್ಗ ಚಿಕಿತ್ಸೆಯ ಮೇಲೆ ಒಂದು ವಿಶ್ವಾಸ ಇದ್ರೂ ಕೂಡ ಬೇಗ ಹುಷಾರಾಗುತ್ತೆ. ಸೊ ಸಾಕಷ್ಟು ವಿಷಯಗಳಿದಾವೆ ಇವತ್ತು, ನಮಗೆ ಬೇಗ ಗುಣವಾಗೋದಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ. ಹಾಗಾಗಿ ಬಂದಂತಹ ತೊಂದರೆಗಳನ್ನು ಮೊದಲು ನೀವು ಪ್ರೀತಿಯಿಂದ ಒಪ್ಕೊಂಡು, ಬಂದಿದ್ಯಪ್ಪ ಪರಮಾತ್ಮ ಕೊಟ್ಬಿಟ್ಟಿದ್ದಾನೆ ಪ್ರಸಾದ ಅಂತ ತಿಳ್ಕೊಂಡು, ಅದಕ್ಕೆ ಸಾಕಷ್ಟು ದಾರಿಗಳನ್ನು, ಪರಿಹಾರಗಳನ್ನು, ಮಾರ್ಗೋಪಾಯಗಳನ್ನು ಕೂಡ ಭಗವಂತ ಇಟ್ಬಿಟ್ಟಿದ್ದಾನೆ. ಸೊ ಅಂತ ಒಂದು ಉಪಾಯಗಳನ್ನ ತಿಳಿಸ್ಲಿಕ್ಕೆ ಇಂತಹ ಪೂಜ್ಯರನ್ನ ಸೃಷ್ಟಿ ಮಾಡಿದ್ದಾನೆ. ಅವ್ರ ಮೂಲಕ ಸಿಗ್ತಕ್ಕಂತ ಜ್ಞಾನವನ್ನ ನಾವು ಪಡ್ಕೊಂಡು ಪುನೀತರಾಗಿ ಆರೋಗ್ಯವಾಗಿ ಬದುಕೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.